ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ನೀವು ಈ ತರದ ಕೆಲಸ ಮಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಪ್ರಿಯಾ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ಲು, ಅವಳಿಗೆ ನೀವು ಮೋಸ ಮಾಡ್ಬಿಟ್ರಿ. ಲೋ ಕರ್ಣ, ಪ್ರಿಯಾ ಹಾಸ್ಪಿಟ್ಲಿಗೆ ಸೇರಿದ ತಕ್ಷಣ ಅವಳ ಮರ್ತು ಈ ಮೀರಂಗ್ ತಾಳಿ ಕಟ್ಟಿದ್ಯಲ್ಲೋ. ಏನೋ ಮಾಡ್ದೆ ನೀನು? ಒಬ್ಬ ಮಗನ್ ಜೀವನ ಸರಿ ಹೋಯ್ತಲ್ಲ ಅಂತ ಖುಷಿ ಪಡ್ಲಾ, ಇನ್ನೊಂದ್ ಮಗನ್ ಜೀವನ ಹಾಳಾಗೋಯ್ತು ಅಂತ ದುಃಖ ಪಡ್ಲಾ? ಯಾಕೋ? ನಮ್ಮನೆ ಮಕ್ಕಳಿಗೆ ಏನಾಗಿದೆ? ಯಾಕೆಲ್ರು ಹೋಗಿ ಅವಳ ಹಿಂದೆ ಬೀಳ್ತಾ ಇದ್ದೀರಾ? ನೀವ್ ಈ ತರ ನಂಬಿಕೆ ದ್ರೋಹ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಭಾವ. ಎಲ್ರ ಭಾವನೆಗಳ ಜೊತೆ ಆಟ ಆಡ್ಬಿಟ್ರಲ್ಲ ಭಾವ ನೀವು. ಮೀರಾ ಅರ್ಜುನ್ ಸರ್ನ ಮನಸಾರೆ ಪ್ರೀತಿಸ್ತಾ ಇದ್ದಾಳೆ. ಹಾಗಿರುವಾಗ ನೀವು ಹೋಗಿ ಅವಳಿಗೆ ತಾಳಿ ಕಟ್ಟಿದ್ರಲ್ಲ, ನಿಮ್ ಮನ್ಸಾದ್ರೂ ಹೇಗ್ ಬಂತು? ನಿಮಗ್ ನಿಜವಾಗ್ಲೂ ಮನಸ್ಸಾಕ್ಷಿ ಅನ್ನೋದು ಇದೆಯಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದ್ದಿದ್ರೆ ಖಂಡಿತವಾಗ್ಲೂ ಇಂಥ ನೀಚ್ ಕೆಲಸ ಮಾಡ್ತಿರ್ಲಿಲ್ಲ ನೀವು. ಕರ್ಣ, ಎಂತ ಕೆಲಸ ಮಾಡ್ಬಿಟ್ಯೋ? ಪ್ರಿಯಾ ನಿನ್ನ ದೇವ್ರು ಅಂತ ತಿಳ್ಕೊಂಡಿದ್ಲು ಕಣೋ. ನನ್ನನ್ ಬಿಟ್ಟು ಬೇರೆ ಹೆಣ್ಣನ ಕಣ್ಣೆತ್ತು ಕೂಡ ನೋಡಲ್ಲ ಅಂತ ಅನ್ಕೊಂಡಿದ್ಲು. ಅಂತವಳಿಗೆ ಇಂಥ ದ್ರೋಹ ಮಾಡ್ಬಿಟ್ಟಿಯಲ್ಲ ನೀನು. ಮಾತಾಡೋ ಕರ್ಣ, ನಾವೆಲ್ಲ ಕೇಳ್ತಿದೀವಿ ತಾನೆ. ಗರುಡಗಮ್ಮ ತರ ನಿಂತಿದ್ಯಲ್ಲ, ಮಾತಾಡು. ಪ್ರಿಯಾ ಏನಾದ್ರೂ ಇಲ್ಲಿದ್ದಿದ್ರೆ ಇದನ್ನೆಲ್ಲ ನೋಡಿ ಎದೆ ಹೊಡ್ಕೊಂಡೆ ಸತ್ತೋಗ್ತಿದ್ಲು. ಮಾತಾಡಿ ಭಾವ, ನೀವ್ ಯಾಕೆ ಪ್ರಿಯಂಗ್ ಮೋಸ ಮಾಡಿದ್ರಿ? ನಾಳೆ ದಿನ ಅವಳ ಆಸ್ಪತ್ರೆಯಿಂದ ಬಂದ್ರೆ ಏನಂತ ಉತ್ತರ ಕೊಡ್ತೀರಾ ಅವಳಿಗೆ? ಹಾ, ಮಾತಾಡಿ. Hello. I'm sorry to say, ನಿಮ್ಮ ವೈಫ್ ಪ್ರಿಯಾ, she's no more. ಅದಕ್ಕೆ ಬನ್ನಿ, ಇನ್ಯಾವತ್ತೂ ಹಾಸ್ಪಿಟಲಿಂದ ಎದ್ದು ಬರಲ್ಲ. ಬರಲ್ವಾ? ಒಂದ್ಸತಿ ಈ ವಿಡಿಯೋನ ಕಣ್ಬಿಟ್ ನೋಡಿ.
ಅದಕ್ಕೆ ನನ್ನ ಮಣಿ ಬದುಕಿಲ್ಲ. ನಿಮ್ ಜೀವನನ ಸರ್ವನಾಶ ಮಾಡೋ ಹಠಕ್ಕೆ ಏನ್ ಹೇಳ್ತಿದ್ದೀರಾ ಭಾವ ನೀವು? ಹೌದು ಅದಕ್ಕೆ ಮಣಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು.